ಇವತ್ತು ಈ ಮಾಧ್ಯಮದ ಮುಂದೆ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಬೀದರ್ ಜಿಲ್ಲೆಯಲ್ಲಿ ನಿರಂತರ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈ ಹೋರಾಟಗಳ ಮೇಲೆ ಮಾಡ್ತಿರುವುದನ್ನು ಪೊಲೀಸರು ಸುಳ್ಳು ಕೇಸುಗಳನ್ನು ದಾಖಲೆ ಮಾಡ್ತಿದ್ದಾರೆ. ಸೊಮೋಟೋ ಕೇಸ್ ಅಂತೇಳಿ ಟೋಟಲ್ ನಮ್ಮ ಏನು ಬೀದರ್ ಜಿಲ್ಲೆಯಲ್ಲಿ ಒಂದು ಒಂದೇ ತಿಂಗಳು ಒಳಗಡೆ 10-11 ಜನಗಳ ಮೇಲೆ ಕೇಸ್ ಮಾಡಿದ್ದಾರೆ. ಇದನ್ನೆಲ್ಲ ಕುರಿತು ಕರ್ನಾಟಕ ಭೀಮ್ ಸೇನೆಯ ಪ್ರಧಾನ ಕಾರ್ಯದರ್ಶಿಗಳು ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ರು. ಈ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಇದ್ದ ಕಾರಣ ಕಾಂಗ್ರೆಸ್ ಕಾರ್ಯಕರ್ತರು ಯಾಕೆ ಈ ಹೋರಾಟಗಳನ್ನು ಹಮ್ಮಿಕೊಳ್ಳುತ್ತಿದ್ದೀರಿ, ಏನು ಮಿಸ್ಗೈಡ್ ಆಗ್ತಿದೆ ನಿಮಗೆ, ಯಾವ ಚರ್ಚೆ ಕಡೆದು ಈ ರೀತಿ ಹೋರಾಟಗಳು ಇರ್ತಿದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿರ್ತಾರೆ, ಈಶ್ವರ್ ಖಂಡ್ರೆ ಅವರು ನಮ್ಮ ಸಚಿವರ ಜೊತೆನೆ ನೀವು ಬಂದು ಚರ್ಚೆ ಮಾಡ್ರಿ, ನೀವು ಈ ರೀತಿ ಹೋರಾಟಗಳನ್ನು ಹಮ್ಮಿಕೊಳ್ಬೇಡ್ರಿ ಅಂತ ಹೇಳಿ. ನಾವು ನಮ್ಮ ದಲಿತರ ಮೇಲೆ ಆಗ್ತಿರುವ ಅನ್ಯಾಯವನ್ನು ನಾವು ನಮಗೆ ನೋಡೋಕ್ಕಾಗಲ್ಲ. ನಾವು ಎನಿ ಕಂಡೀಷನ್ ನಾವು ದಲಿತರ ಮೇಲೆ ಆಗ್ತಿರುವಂಥ ಅನ್ಯಾಯವನ್ನು ನಾವು ನೋಡ್ಕೊಂಡು ಕೊಡೋದಾಗೋದಿಲ್ಲ. ರವಿ ಬೋಸಣ್ಣವ್ರ ಮೇಲೆ ಆಗಿತ್ತು. ಅವರು ಪತ್ರಕರ್ತರ ಮೇಲೆ ಸುಮ್ಮನೆ ವಿಡಿಯೋ ಹಿಡಿದ್ರೆ ಅವರನ್ನು ಹೊಡೆದಿದ್ದಾರೆ. 4 ಜನ ಕೂಡಿಸಿ ದಳಿಸಿದ್ದಾರೆ ಅವರನ್ನು. ಅದೊಂದು ವಿಷಯಕ್ಕೆ ಅದೇ ವಿಷಯ ನಾನು ಹೋರಾಟ ಮಾಡಕ್ಕೆ ಹೋಗಿದ್ದಾರೆ, ನಮ್ಮ ಮೇಲೆ ಕೇಸ್ ಮಾಡ್ತಾ ಹೋದವರು. ಈ ರೀತಿ ಆಗತ್ತ ಅಂತೇಳಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು 5,000 ಜನವನ್ನು ಸೇರಿಸಿ ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೆವು. ಅದು ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವ್ರದ್ದು ಒಂದು ಹೋರಾಟ ಇದ್ದಿತ್ತು. ಆ ವಿಷಯ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏನು ಮಾಡಿದ್ರು, ಸಾಹೇಬ್ರ ಜೊತೆನೆ ಈಶ್ವರ್ ಖಂಡ್ರೆ ಅವ್ರ ಜೊತೆನೆ ಚರ್ಚೆ ಮಾಡೋಣ ಬರ್ರಿ ಅಂತ ಹೇಳಂತಂದ್ರು. ಸರ್, ಅವ್ರ ವಿರುದ್ಧನೇ ಅವ್ರೇನು ಕಾಂಗ್ರೆಸ್ ಪಕ್ಷದವರೇನು ಸಂಘಟನೆ ಮೇಲೆ ಏನು ಹೋರಾಟ ಮಾಡಿದ್ರೆ ಏನೋ ಕೇಸ್ಗಳು ದಾಖಲಿಸ್ತಾ ಇದ್ದಾರೆ. ಮತ್ತು ಉಸ್ತುವಾರಿ ಸಚಿವರನ್ನು ಭೇಟಿ ಆಗೋದಕ್ಕೆ ಕಾರಣ ಏನಿತ್ತು ಸರ್? ಅದೇ ನಾವು ಕನ್ಫ್ಯೂಸ್ ಅಲ್ಲಿ ಇದ್ದೀವಿ. ನಮಗೇನು ಪೊಲೀಸರೇ ನಮ್ಮ ಮೇಲೆ ಕೇಸ್ ಮಾಡ್ತಾ ಇದಾರೋ ಅಥವಾ ಸಚಿವರವರಿಂದ ಏನಾದರೂ ಕೈವಾಡ ಇದೆಯೋ ಅಂತೇಳಿ ಚರ್ಚೆಗೆ ಹೋಗೋಣ ಅಂತೇಳಿ ಅವ್ರ ಜೊತೆ ನಾವು ಚರ್ಚೆ ಮಾಡಕ್ಕಂತ ಹೋಗಿದ್ದೇವೆ. ಇವಾಗ ಸತತವನ್ನು 4-5 ದಿವಸ ನೋಡ್ತಾ ಇದ್ದೀವಿ, ತಮ್ಮದೆಲ್ಲ ವಿಡಿಯೋ ಫೋಟೋಸ್ ಎಲ್ಲ ವೈರಲ್ ಆಗ್ತಾ ಇದೆ ಸಚಿವರ ಜೊತೆ ಇಳಿಸ್ಕೊಂಡಿದ್ದು. ಅದ್ರ ಬಗ್ಗೆ ತಾವೇನು ಹೇಳ್ತಾ ಇದ್ರಿ? ಯಾಕಂದ್ರೆ ಸ್ವಲ್ಪ ಜನ ಕೇಳ್ತಾ ಇದಾರ, ಇವರು ಭೀಮ್ ಆರ್ಮಿ ಸಂಘಟನೆದು ಜಿಲ್ಲಾಧ್ಯಕ್ಷ ಇದ್ದಾರ, ಏನು ಇವ್ರೇನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದಾರ? ಇಲ್ಲ, ಸುಳ್ಳು ಮಾತಿದು. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಿಲ್ಲ, ಸ್ಪಷ್ಟವಾಗಿ ಹೇಳ್ತೀವಿ. ಅವ್ರ ಜೊತೆ ನಾವು ಹೋಗಿದ್ದು ಖರೆ, ಅವ್ರ ಜೊತೆ ಚರ್ಚೆ ಮಾಡಿದ್ದು ಖರೆ, ಅವ್ರ ಜೊತೆ ಫೋಟೋ ಇಳಿಸ್ಕೊಂಡಿದ್ದು ಖರೆ. ಆದ್ರೆ ಅವ್ರ ಜೊತೆ ಚರ್ಚೆ ಏನಾಗಿದೆ ಅಂತಂದ್ರೆ, ಬೀದರ್ ಜಿಲ್ಲೆಯಲ್ಲಿ ಈ ರೀತಿ ಆಗ್ತಿದೆ ಅಂತೇಳಿ ನನಗೆ ಗೊತ್ತಿಲ್ಲ. ಒಂದು ಸಭೆ ಇಡೋಣ, ಬೀದರ್ ಜಿಲ್ಲೆಯಲ್ಲಿ ಒಂದು ಸಭೆ ಇಡೋಣ, ಸಿಟಿಯಲ್ಲಿ ಒಂದು ಸಭೆ ಇಟ್ಟು ಏನೇನು ದಲಿತರ ಮೇಲೆ ಅನ್ಯಾಯ ಆಗ್ತಿದೆಯೋ, ಯಾವ ಸುಳ್ಳು ಕೇಸ್ ಆಗ್ತಿದೆಯೋ ಎಂಬುದು ಚರ್ಚೆ ಮಾಡ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ. ಕೇಸ್ಗಳು ಇದ್ರು ಅದಕ್ಕೆ ನಾನು ರದ್ದು ಮಾಡ್ತೀನಿ ಅಂತ ಆಶ್ವಾಸನೆ ನಮ್ಗೆ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಸರ್, ತಮ್ಮ ಅನಿಸಿಕೆ ಪ್ರಕಾರ ಸಚಿವರ ಕಿವಿಗೆ ಇದು ಗಮನ ಇರಲಿಲ್ಲ. ಎಷ್ಟೋ ಜನ ಸಂಘಟನಾ ಹೋರಾಟಗಾರರ ಮೇಲೆ ಇಲ್ಲಿದ್ದವರೆಗೆ ಒಂದು 10-15 ಕೇಸ್ ದಾಖಲೆಗಳಾಗಿವೆ. ಅವ್ರಿಗೆ ಹೆಂಗೆ ಗೊತ್ತಿಲ್ಲ ಸರ್? ಇದು ಯಾವ ಆಧಾರ ಮೇಲೆ ಹೇಳ್ತಾ ಇದ್ರಿ ತಾವು? ಇದು ಇನ್ನ ಕೆಲವರ ಮೇಲೆ ಒಂದು ಬರೀ ಕಪಿಲ್ ಗೊಡ್ಬಳೆ ಎಂಬರು ಒಬ್ಬರ ಮೇಲೆ FIR ಆಗಿದ್ದು ಇದು ನಮ್ಗೆ ಗೊತ್ತಿಂದಿತ್ತು. ಆಮೇಲೆ ನೋಟಿಸ್ ಒಬ್ರಿಗೊಬ್ರಿಗೆ ಕೊಟ್ಕೋತಾ ಬಂದ್ರು. ನನ್ನ ಮೇಲೂ ಕೂಡ ಇನ್ನ ಅವಾಗ ನೋಟಿಸ್ ಬಂದಿದ್ದಿಲ್ಲ. ಅವ್ರ ಜೊತೆ ಚರ್ಚೆ ಆದ್ಮೇಲೆ ನನಗೂ ಕೂಡ ನೋಟಿಸ್ ಬಂದಿದೆ, ನನ್ನ ಮೇಲೂ ಕೇಸ್ ಆಗಿದೆ ಅಂತೇಳಿ. ಈ ವಿಷಯ ಕುರಿತು ನಾವು ಚರ್ಚೆ ಮಾಡಕ್ಕಂತೇಳಿ ಹೋಗಿದ್ದೇವೆ. ಚರ್ಚೆ ಮಾಡಿದ್ದೀವಿ. ಮಾಡಿ ಬರುವಾಗ ಒಂದು ಫೋಟೋ ಇಳಿಸ್ಕೊಂಡಿದ್ದೀವಿ. ಅದನ್ನ ಫೋಟೋ ಏನು ಮಾಡಿ ನಮ್ಮ ಗೆಳೆಯ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ವೈರಲ್ ಮಾಡಿದ್ದಾರೆ. ಜನ ಏನ್ ಕೇಳ್ಕೊತಿದ್ದಾರೆ, ಅಂಬರೀಶ್ ಕುದುರೆ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರು ಕೂಡ ಕಾಂಗ್ರೆಸ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಅಂತೇಳಿ. ಇದು ಸುಳ್ಳು ಮಾತು. ಕಾಂಗ್ರೆಸ್ ಅಲ್ಲಿ ನಾನು ಜಾಯ್ನ್ ಆಗಿಲ್ಲ. ನಮ್ಮ ಭೀಮ್ ಆರ್ಮಿಯ ಸಿದ್ಧಾಂತಗಳಿವೆ. ಆ ಸಿದ್ಧಾಂತ ಪ್ರಕಾರ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಅದಕ್ಕೆ ಬಿಟ್ಟು ಬೇರೆ ಮತ್ತೇನಿಲ್ಲ. ಬೀದರ್ ಜನತೆಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ನಾನು ಯಾವುದೇ ಪಕ್ಷಕ್ಕೆ ನಾನು ಜಾಯ್ನ್ ಆಗಿಲ್ಲ, ಆಗೋದು ಇಲ್ಲ. ನಮ್ದೇ ಆದಂತ ಒಂದು ಪಕ್ಷ ಇದೆ, ಆಜಾದ್ ಸಮಾಜ್ ಪಾರ್ಟಿ ಅಂತೇಳಿ. ಚಂದ್ರಶೇಖರ್ ಆಜಾದ್ ಅವರ ಹೋರಾಟವನ್ನು ಭೀಮ್ ಆರ್ಮಿ ಕಟ್ಟಿದ್ದು ಅವರೇ, ಮತ್ತು ಆಜಾದ್ ಸಮಾಜ್ ಪಾರ್ಟಿಯ ಪಕ್ಷ ಕಟ್ಟಿದ್ದು ಅವರೇ. ಇವು ನಾವು ಅವ್ರದ್ದು ಸಿದ್ಧಾಂತಗಳನ್ನು ಬಿಟ್ಟು ನಾವು ಯಾವುದೇ ಪಕ್ಷಕ್ಕೂ ನಾವು ಶರಣಾಗೋರು ಇಲ್ಲ. ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ತವರು ಕ್ಷೇತ್ರ ಭಾಲ್ಕಿಯಲ್ಲಿ ಏನು 19 ಪ್ರಕರಣಗಳು ದಾಖಲಾಗಿವೆ ಅಂತ ತಾವು ಹೇಳ್ತಾ ಇದ್ರಿ. ಅದಕ್ಕೆ ಈಗಾಗಲೇ ನಮ್ಮ ಸಮಾಜ ಉತ್ತರ ಕೊಟ್ಟಿದೆ. ಅದಕ್ಕೆ ತಾಜಾ ಉದಾಹರಣೆ ಹೇಳ್ಬೇಕಂತಂದ್ರೆ, ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಲವೆಡೆ ಮೂರ್ತಿಗಳ ಅನಾವರಣ ಆದವು. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರಿಗೆ ಆಹ್ವಾನ ಬರ್ತದೆ, ಆದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಆಹ್ವಾನ ಬರಲ್ಲ. ಆಮೇಲೆ ಇನ್ನೊಂದು, ಎಲ್ಲೆಲ್ಲಿ ಇಂಥ ಘಟನೆಗಳು ಸಂಭವಿಸ್ತವೋ ಅಲ್ಲಿ ನಮ್ಮ ಸಮಾಜ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಉತ್ತರಿಸ್ತದ. ಮತ್ತು ನಮ್ಮ ಸಮಾಜ ನಮ್ಮ ಪರವಾಗಿದೆ, ನಾವು ಏನಿದ್ರು ಹೋರಾಟಗಾರರಿದ್ದೀವಿ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ
ಅವರವರಲ್ಲೇ ಭಿನ್ನಮತ ಭಾಳಷ್ಟು ಭುಗಿಲದ ಜಿಲ್ಲೆಯಲ್ಲಿ. ಅದರ ಬಗ್ಗೆ ಮಾತಾಡೋದು ಬಿಟ್ಟು ಬರೀ ನಮ್ಮ ಹಿಂದೆ ನಾವು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀವಿ, ಕಾಂಗ್ರೆಸ್ ಜಾಯಿನ್ ಆಗಿದ್ದೀವಿ, ಹಂಗೆ ಹಿಂಗೆ ಇವ್ರು ಮಾರಾಟ ಆಗಿದ್ದಾರೆ, ಅದು ಆಗಿದ್ದಾರೆ, ಇದು ಆಗಿದ್ದಾರೆ ಅಂತ ಕೆಲ ಕಾಂಗ್ರೆಸ್ಗರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಖಂಡಿಸ್ತೀವಿ. ನಾವು ಎಲ್ಲಿಗೂ ಹೋಗಲ್ಲ. ಈ ಹೋರಾಟ ನಿರಂತರವಾಗಿರ್ತದೆ. ಈ ಹೋರಾಟ ಯಾರ್ದೋ ಮನೆಗೋಸ್ಕರ ಮಾಡ್ತಾ ಇಲ್ಲ, ನಾವು ಇಡೀ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಸಮಾಜ ನಮ್ಮ ಜೊತೆ ಇದೆ, ಸಮಾಜಕ್ಕೆಲ್ಲ ಅರ್ಥ ಆಗಿದೆ. ಮತ್ತು ಏನು ಸಮಾಜದಲ್ಲಿ ಕೆಲವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇವರು ಮಾರಾಟ ಆಗಿದ್ದಾರೆ ಅಂತ. ಆದರೆ ಇವತ್ತು ಸಮಾಜಕ್ಕೆ ಗೊತ್ತಾಗಿದೆ ಯಾರು ಬೂಟ್ನೆಕ್ ಅವ್ರು ಇದ್ದಾರೆ ಅಂತಂತ ಗೊತ್ತಾಗಿದೆ. ಸಮಾಜ ಎಲ್ಲ ಅರ್ಥ ಮಾಡ್ಕೊತೆ. ಆಮೇಲೆ ನಾನೆಂಥವನು ಅಂತ ಕೂಡ ಇಲ್ಲಿ ಬೀದರ್ನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಆಮೇಲೆ ಬೀದರಲ್ಲಿ ಇವತ್ತಿನ ದಿನ ನಾವು ಎಂಥ ಹೋರಾಟಗಾರರಿದ್ದೇವೆ ಅಂತಂತ ಎಲ್ಲರಿಗೂ ತೋರಿಸ್ ಕೂಡ ಕೊಟ್ಟಿದ್ದೇವೆ. ಮತ್ತು ಆಮೇಲೆ ಇನ್ನೊಂದು, ಜಿಲ್ಲೆಯಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿತಗೊಂಡಿದೆ ಅಂತ ಹೇಳ್ತಾ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಕಾಂಶಿರಾಮ್, ಜೈ BSP.